ಇವತ್ತಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾ ಅನ್ನೋದು ಎಷ್ಟೊಂದು ಪ್ರಭಾವಿ ಆಗ್ಬಿಟ್ಟೈತೆ ಅಂದ್ರೆ ಒಂದೇ ಒಂದು ರಾತ್ರಿಯಲ್ಲಿ, ಒಂದೇ ಒಂದು ತಾಸಿನಲ್ಲಿ, ಒಂದೇ ಒಂದು ಗಂಟೆಯಲ್ಲಿ ಅಥವಾ ಒಂದೇ ಒಂದು ಲೈಕ್ ನಿಂದ ಏನಾದ್ರೂ ಆಗಬಹುದು. ನಾವೀಗಾಗಲೇ ನೋಡಿದೀವಿ, ಒಂದೇ ಒಂದು ಲೈಕ್ ನಿಂದ ಯಾರೋ ಒಬ್ರು ಬಂದು, ಯಾರಿಗೂ ಗುರುತು ಪರಿಚಯ ಇಲ್ಲದವ್ರು ಬಂದು ಸೆಲೆಬ್ರಿಟಿ ಆಗಿದ್ದನ್ನು ನೋಡಿದೀವಿ. ಒಂದೇ ಒಂದು ದಿನದಲ್ಲಿ ಯಾರಿಗೂ ಪರಿಚಯ ಇರದಂತವ್ರು ಒಂದೇ ರಾತ್ರಿಯಲ್ಲಿ ಬೆಳಗಾಗುವಷ್ಟರಲ್ಲಿ ಸೆಲೆಬ್ರಿಟಿಗಳನ್ನಾಗಿದ್ದು ಆಗೋದನ್ನ ನೋಡಿದೀವಿ. ಅಷ್ಟೇ ಅಲ್ಲ, ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳೇ ಬೆಳಗಾಗೋದಷ್ಟರಲ್ಲಿ ನೆಲ ಕಚ್ಚಿರುವುದನ್ನು ಸಹಿತ ನಾವು ಇಲ್ಲಿ ನೋಡಿದ್ದೇವೆ. ಯಾಕಂದ್ರೆ ಈ ಸೋಷಿಯಲ್ ಮೀಡಿಯಾ ಅನ್ನೋದು ಈಗ ಅಷ್ಟೊಂದು ಪ್ರಭಾವಿ ಆಗ್ಬಿಟ್ಟಿದೆ. ಪ್ರತಿಯೊಬ್ಬರ ಕೈಯಲ್ಲೂ ಮೊಬೈಲ್ ಇರೋದ್ರಿಂದ ಪ್ರತಿಯೊಬ್ಬರೂ ಸಹಿತ ಅದನ್ನ ನೋಡುವುದು ಅಷ್ಟೇ ಅಲ್ಲದೆ ಕೆಲವೊಂದಷ್ಟು ಜನ ಅದಕ್ಕೆ ಪ್ರತಿಕ್ರಿಯೆಯನ್ನು ಸಹಿತ ಮಾಡ್ತಾರೆ. ಯಾಕಂದ್ರೆ ಸೋಷಿಯಲ್ ಮೀಡಿಯಾ ಅನ್ನೋ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಈ ಎಲ್ಲದಕ್ಕೂ ಒಂದು ಅವಕಾಶ ಇದೆ. ನೀವು ನೋಡಬಹುದು, ಅದಕ್ಕೆ ರಿಯಾಕ್ಟ್ ಮಾಡಬಹುದು. ಅಷ್ಟೇ ಅಲ್ಲದೆ ಅದರ ಕುರಿತಾಗಿ ನೀವು ಸಹಿತ ಮತ್ತೊಂದು ಕಂಟೆಂಟ್ ಅನ್ನ ಅಥವಾ ಮತ್ತೇನೋ ಒಂದನ್ನ ಅದಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳನ್ನ ಹಂಚಿಕೊಳ್ಳಬಹುದು. ಯಾಕಪ್ಪ ಈ ಸೋಷಿಯಲ್ ಮೀಡಿಯಾ ಬಗ್ಗೆ ನಾನೀಗ ಹೇಳ್ತಾ ಇದ್ದೀನಿ ಅಂತಂದ್ರೆ, ನಾವೀಗ ಹೇಳಕೊರಟಿರೋದು ಅದೇ ಸೋಷಿಯಲ್ ಮೀಡಿಯಾದಿಂದ ಈಗ ನಾವು ಯಾರೂ ಸಹಿತ ಊಹಿಸದಂತ ಒಂದು ಬದಲಾವಣೆ ಆಗಿದೆ. ಏನಪ್ಪಾ ಅಂತಂದ್ರೆ, ನೀವೆಲ್ಲಾ ಕೇಳಿದ್ದೀರಾ, ಈಗಾಗಲೇ ತುಂಬಾ ದಿನಗಳಿಂದ ಕೇಳ್ತಾನು ಬಂದಿದ್ದೀರಾ. ನಿಮ್ಗೆಲ್ಲಾ ಗೊತ್ತು, ಈಗ ಭಾರತ ಮತ್ತು ಇಂಗ್ಲೆಂಡ್ ನಡುವೆ ODI ಸರಣಿ ನಡೀತಾ ಇದೆ. ಅಷ್ಟೇ ಅಲ್ಲದೆ ಈಗಾಗಲೇ ಎರಡು ಸರಣಿಗಳಲ್ಲ ಅಂದ್ರೆ 2 ಮ್ಯಾಚ್ಗಳು ನಡೆದಿದ್ದಾವೆ. ಆ 2 ಮ್ಯಾಚ್ಗಳಲ್ಲಿ ಒಂದು ಭಾರತ ತನ್ನ ವಶ ಮಾಡ್ಕೊಂಡ್ರೆ ಇನ್ನೊಂದು ಇಂಗ್ಲೆಂಡ್ ತನ್ನ ವಶ ಮಾಡ್ಕೊಂಡಿದೆ. ಈಗ 3ನೇ ಸರಣಿ ಅಂದ್ರೆ 3ನೇ ಮ್ಯಾಚ್ಗೆ, ಸರಣಿಯ 3ನೇ ಮ್ಯಾಚ್ ಅಲ್ಲಿ ನಿರ್ಣಾಯಕವಾದಂತ ಮ್ಯಾಚ್ ಇವತ್ತು ಇದೆ. ಯಾರ ಕೈಗೆ ಕಪ್ ಸೇರುವುದು, ಯಾರ ಕೈಗೆ ಆ ಕಪ್ ಕೈ ಚೆಲ್ಲುವುದು ಅನ್ನೋದು ಈಗ ಒಂದು ಪ್ರಶ್ನೆ ಆಗಿತ್ತು. ಅಷ್ಟೇ ಅಲ್ಲದೆ ಈ ಒಂದು ಮ್ಯಾಚ್ ಬಹಳ ಮುಖ್ಯವಾಗಿತ್ತು. ಯಾಕಪ್ಪ ಅಂತಂದ್ರೆ, ಭಾರತಕ್ಕೆ ಒಂದು ಕಪ್ ಅನ್ನ ಗೆಲ್ಸ್ಕೊಟ್ಟಂತಹ ಹಿಟ್ ಮ್ಯಾನ್ ರೋಹಿತ್ ಶರ್ಮಾ ಅವರ ಒಂದು ODI ಅಂದ್ರೆ ಈಗ ಆಲ್ರೆಡಿ ಅವರು T20 ಮತ್ತು ಟೆಸ್ಟ್ ಗೆ ರಿಟೈರ್ ಹೇಳಿದ್ದಾರೆ. ಈಗ ಆದ ನಂತರ ಅವ್ರು ಆಡ್ತಿರೋದು ಒಂದೇ ಒಂದು ಏನಪ್ಪಾ ಅಂತಂದ್ರೆ ಅದು ODIಗೂ ಸಹಿತ ರೋಹಿತ್ ಶರ್ಮಾ ರಿಟೈರ್ಡ್ ಹೇಳಲಿದ್ದಾರೆ, ನಿವೃತ್ತಿ ಘೋಷಿಸಲಿದ್ದಾರೆ ಅಂತ ಹೇಳಿ ನಾವು ಸುದ್ದಿಗಳನ್ನ ಕೇಳಿದ್ವಿ. ಅಷ್ಟಕ್ಕೂ ಅದು ನಿಜವೂ ಸುಳ್ಳು ಅಂತೇಳಿ ಎಲ್ಲರೂ ಸಹಿತ ಒಂದು ಗೊಂದಲದಲ್ಲಿದ್ರು. ಯಾಕಂದ್ರೆ ಯಾವುದು ಸಹಿತ ಬೆಂಕಿ ಇಲ್ಲದೆ ಹೊಗೆ ಆಡೋದಿಲ್ಲ ಅಂತೀವಲ್ಲ, ಆ ರೀತಿಯಾಗಿ ಬಂದಂತ ಒಂದು ಸುದ್ದಿ ಆಗಿತ್ತದು. ಹೌದು, ಈ ಒಂದು ರೋಹಿತ್ ಶರ್ಮಾ ಅವರ ಆ ಒಂದು ನಿವೃತ್ತಿಯ ಒಂದು ಸುದ್ದಿ ಎಲ್ಲೆಡೆ ಹರಡಿತ್ತು. ಅಷ್ಟೇ ಅಲ್ಲದೆ ಯಾವಾಗ ರೋಹಿತ್ ಶರ್ಮಾ ಅವರ ತಂದೆ ತಾಯಿ ಬಂದು ಆ ಒಂದು ಏನು ಇಂಗ್ಲೆಂಡ್ ನ ಆ ಸ್ಟೇಡಿಯಂ ಅಲ್ಲಿ ಇಳ್ಕೊಳ್ತಾರಲ್ಲ, ಇಂಗ್ಲೆಂಡ್ ನ ಸ್ಟೇಡಿಯಂಗೆ ಬರ್ತಾರಲ್ಲ, ಅವಾಗ ನಿವೃತ್ತಿಯ ಸುದ್ದಿ ಮತ್ತಷ್ಟು ಚರ್ಚೆಗೆ ಕಾರಣವಾಯಿತು. ಅಷ್ಟೇ ಅಲ್ಲದೆ ಮತ್ತಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ಇದು ಸುದ್ದಿ ಆಗಲಾರಂಭಿಸಿತು. ಇದಾದ ಬಳಿಕ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಒಂದು ಸುದ್ದಿ ಹಬ್ಬುತ್ತೆ, ರೋಹಿತ್ ಶರ್ಮಾ ಅವರ ರಿಟೈರ್ಡ್, ರೋಹಿತ್ ಶರ್ಮಾ ನಿವೃತ್ತಿಗೋಸ್ತಿದ್ದಾರೆ ಅಂತ ಹೇಳಿ. ಇದಷ್ಟೇ ಅಲ್ಲದೆ ಇಲ್ಲಿ ಎಷ್ಟೋ ಜನ ಸುಮ್ಮನೆ ವಿಡಿಯೋಗಳನ್ನ ನೋಡಿ ಬಿಟ್ರೆ, ಇನ್ನೊಂದಷ್ಟು ಜನ ಸೋಷಿಯಲ್ ಮೀಡಿಯಾ ಮೂಲಕ BCCI ಮತ್ತು ಗೌತಮ್ ಗಂಭೀರ್ ಆದಂತ ಮತ್ತೆ ಇನ್ನು ಉಳಿದಂತಹ ಈ ಸದ್ಯದಲ್ಲಿ ನಮ್ಮ ಭಾರತ ತಂಡದ ಮುಖ್ಯ ಕೋಚ್ ಮತ್ತು ಆ ಸಹಾಯಕ ಕೋಚ್ಗಳಿಗೂ ಮತ್ತು ಯಾವ ಒಂದು ಆಯ್ಕೆ ಸಮಿತಿ ಇದೆಯಲ್ಲ, ಆ ಒಂದು BCCI ನ ಆಯ್ಕೆ ಸಮಿತಿ, ಆ ಎಲ್ಲರಿಗೂ ಸಹಿತ ಆ ಸೋಷಿಯಲ್ ಮೀಡಿಯಾ ಮೂಲಕ ಅವರನ್ನ ತೆಗಳುವುದು ಮತ್ತು ಒಂದಷ್ಟು ಚರ್ಚೆಗಳನ್ನ ಹುಟ್ಟಾಕೋದಕ್ಕೆ ಸ್ಟಾರ್ಟ್ ಆಯ್ತು. ಇದೆಲ್ಲದರ ಮಧ್ಯೆ ಒಂದು ಸುದ್ದಿ ಬರುತ್ತೆ. ಅದೇನಪ್ಪಾ ಅಂತಂದ್ರೆ, BCCIದವರು ಮ್ಯಾನೇಜ್ಮೆಂಟ್ ಮತ್ತು ಅಷ್ಟೇ ಅಲ್ಲದೆ ಅಲ್ಲಿನ ಕೆಲವೊಂದಷ್ಟು ಅಧಿಕಾರಿಗಳಿಗೆ ತರಾಟೆಯನ್ನ ತೆಗೆದುಕೊಳ್ತಾರೆ. ಯಾಕಪ್ಪ ಅಂತಂದ್ರೆ, ರೋಹಿತ್ ಶರ್ಮಾ ಅಂತ ಮಹಾನ್ ಆಟಗಾರರು ನಿವೃತ್ತಿ ಘೋಷಿಸುತ್ತಿರುವುದನ್ನ ನೀವು ಯಾಕೆ ಯಾರಿಗೂ ತಿಳಿಸದೆ, ಅಂದ್ರೆ ನಮ್ಮ ಅಧಿಕಾರಿಗಳು ಯಾರು ನಿಮಗೆ ಆ ಒಂದು ಸೂಚನೆಯನ್ನ ನೀಡದೆ ನೀವು ಯಾಕೆ ಎಲ್ಲ ಮಾಧ್ಯಮಗಳಿಗೆ ಈ ಒಂದು ಸುದ್ದಿಯನ್ನ ನೀಡಿದಿರಿ ಅಂತೇಳಿ. ಯಾಕಂದ್ರೆ ಮಾಧ್ಯಮದವರು ಅಂದ್ಮೇಲೆ ಒಂದಷ್ಟು ಲಿಂಕ್ಸ್ ಗಳು ಇದ್ದೇ ಇರುತ್ತೆ, ಅದು ಸಾಮಾನ್ಯವಾದಂತದ್ದು. ಅಲ್ಲಿ ಆಟಗಾರರಾಗಿರ್ಬೋದು, ಅಲ್ಲಿರುವಂತ ಮತ್ತೊಂದಷ್ಟು ಆ ಒಂದು ತಂಡದಲ್ಲಿ ಕೆಲಸ ಮಾಡುವಂತವರಾಗಿರ್ಬೋದು, ಯಾರಿಗೇ ಆಗಿರ್ಬೋದು, ಒಂದು ಲಿಂಕ್ ಅನ್ನೋದು ಇದ್ದೇ ಇರುತ್ತೆ. ಆ ಒಂದು ಲಿಂಕ್ ಗಳ ಮೂಲಕ ಬಂದಂತ ಸುದ್ದಿ ಇದಾಗಿತ್ತು. ಇದಾದ ಬಳಿಕ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ವೈರಲ್ ಆದ ನಂತರ ಈ ಮೊದಲೇ ನಮಗೆ ಸೋಷಿಯಲ್ ಮೀಡಿಯಾದಿಂದ ನಾವು ಆಗ್ಲೇ BCCIನ ತೆಗಳ್ತಾ ಇದ್ವಿ. ಯಾಕಂದ್ರೆ ಈ ಒಂದು ಆಯ್ಕೆ ಸಮಿತಿ ಆಗಿರ್ಬೋದು, ಇದಷ್ಟೇ ಅಲ್ಲದೆ ಈ ಹಿಂದೆ ಟೆಸ್ಟ್ ಮತ್ತು T20ಗೆ ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ರಿಟೈರ್ಡ್ ಘೋಷಿಸಿದಾಗ ಅವರಿಗೆ ಯಾವುದೇ ರೀತಿಯಾದಂತಹ ಉತ್ತಮವಾದಂತಹ ಬೀಳ್ಕೊಡುಗೆಯನ್ನ ಇವರು ಕೊಡಬೇಕಿತ್ತು, ಕೊಡಲಿಲ್ಲ ಎಂಬುದು ಎಲ್ಲ ಅಭಿಮಾನಿಗಳ ಒಂದು ಸಿಟ್ಟಿಗೆ, ಕೋಪಕ್ಕೆ ಕಾರಣವಾಗಿತ್ತು. ಅದೇ ರೀತಿಯಾದಂತಹ ಕೋಪ ಮತ್ತೊಮ್ಮೆ ಅಭಿಮಾನಿಗಳು BCCI ಮೇಲೆ ಬಂದಾಗ BCCI ಅದೇನಾಗುತ್ತೋ ಅನ್ನೋದು ಅವ್ರಿಗೂ ಸಹಿತ ಗೊತ್ತಿತ್ತು. ಅದರಿಂದಾಗಿ ಸೋಷಿಯಲ್ ಮೀಡಿಯಾದಿಂದ ಮಣಿದ ಅವರು ರೋಹಿತ್ ಶರ್ಮಾ ಅವರ ಮೇಲೆ ಏನು ನೀವು ನಿವೃತ್ತಿ ಘೋಷಿಸಬೇಕು ಅಂತೇಳಿ ಒತ್ತಡ ಹೇರಲಾಗ್ತಿತ್ತಲ್ಲ, ಆ ಒತ್ತಡವನ್ನ ಕೈ ಬಿಡಲಾಗಿದೆ ಎಂಬುದು ಮತ್ತೊಂದು ಸುದ್ದಿ ಕೇಳಿ ಬರ್ತಾ ಇದೆ. ಇದು ಸುದ್ದಿ, ಆ ಮೊದಲಿನ ಸುದ್ದಿ ನಿಜವೂ, ಈ ಸುದ್ದಿ ನಿಜವೂ, ಆದ್ರೆ ಎಲ್ಲರಿಗೂ ಅಂತೂ ಸಿಹಿಯಾದ ಸುದ್ದಿ ಏನಪ್ಪಾ ಅಂದ್ರೆ, ಈ ಒಂದು ಮ್ಯಾಚ್ ನ ನಂತರ ರೋಹಿತ್ ಶರ್ಮಾ ಅವರು ನಿವೃತ್ತಿಯನ್ನು ಘೋಷಿಸುತ್ತಿಲ್ಲ ಅಂತೇಳಿ. ಆದ್ರೂ ಸಹಿತ ನಾವು ಯಾವುದೇ ಕಾರಣಕ್ಕೂ ಸಹಿತ ಕೊನೆಯವರೆಗೂ ಸಹಿತ ಇವತ್ತಿನ ಒಂದು ದಿನ ಎಂಡ್ ಆಗೋವರೆಗೂ ಯಾವುದನ್ನು ಸಹಿತ ನಂಬುವ ಹಾಗಿಲ್ಲ. ನಿಮಗೇನು ಅನ್ಸುತ್ತೆ, ಇವತ್ತು ರೋಹಿತ್ ಶರ್ಮಾ ಅವರು ಒಂದು ನಿವೃತ್ತಿಯನ್ನ ಘೋಷಿಸಬಹುದಾ ಅಥವಾ ಇಲ್ವಾ? ಹೇಗನ್ಸುತ್ತೆ ಕಮೆಂಟ್ ಮಾಡಿ ತಿಳಿಸ್ರಿ. ಇನ್ನು ಅಷ್ಟೇ ಅಲ್ಲದೆ ಆ ಸೋಷಿಯಲ್ ಮೀಡಿಯಾ ಎಂಬುದು ಬಹಳ ಒಂದು ಬಿರುಗಾಳಿ ತರ ಹಬ್ಬಿರುವಂಥದ್ದು. ಅಷ್ಟೇ ಅಲ್ಲದೆ ಎಲ್ಲರನ್ನೂ ಸಹಿತ ಮುಟ್ಟುವಂಥದ್ದು, ಎಲ್ಲರನ್ನು ಕೆಣಕುವಂಥದ್ದು. ಇದು ನಾನು ಹೇಳ್ತಾ ಇರೋದಲ್ಲ,
ಇಲ್ಲಿ ಸ್ವತಃ ನಮ್ಮ ಭಾರತ ತಂಡದ ಮಾಜಿ ಆಟಗಾರರಾದಂತಹ ಆರ್ ಅಶ್ವಿನ್ ಅವರು ಅವರೇ ಹೇಳಿದ್ರು, ನೀವು ಸೋಷಿಯಲ್ ಮೀಡಿಯಾಗೆ ಮಣಿದು ವೈಭವ್ಗೆ ಇಷ್ಟು ಬೇಗ ಒಂದು ಕ್ಯಾಪ್ ಅನ್ನ ಕೊಡಬಾರ್ದಿತ್ತು. ವೈಭವ್ ಒಬ್ಬ ಪ್ರತಿಭಾವಂತ ಆಟಗಾರ, ನಾನು ಒಪ್ತೀನಿ, ಆದ್ರೆ ಇಷ್ಟು ಬೇಗ ಅವ್ರಿಗೆ ಕ್ಯಾಪ್ ಕೊಡಬಾರ್ದಾಗಿತ್ತು. ನೀವು ಸೋಷಿಯಲ್ ಮೀಡಿಯಾಕ್ಕೆ ಮಣಿದು ಅವ್ರಿಗೆ ಕ್ಯಾಪ್ ಕೊಟ್ಟಿದ್ರ ಅಂತ ಹೇಳಿ ಆರ್ ಅಶ್ವಿನ್ ಅವರು ಹೇಳಿದ್ರು. ನಾವು ಇಷ್ಟಲ್ಲೇ ತಿಳ್ಕೊಬಹುದು ಸೋಷಿಯಲ್ ಮೀಡಿಯಾ ಎಂಬುದು ಎಷ್ಟೊಂದು ಪ್ರಭಾವಿತವಾಗಿದೆ, ಎಷ್ಟರ ಮಟ್ಟಿಗೆ ಅದರ ಪ್ರಭಾವ ಬೀರುತ್ತದೆ ಅಂತ ಹೇಳಿ. ನಿಮಗೇನ್ ಅನ್ಸುತ್ತೆ ಇದೆಲ್ಲ ಕುರಿತು? ಮತ್ತೆ ರೋಹಿತ್ ಶರ್ಮಾ ಅವರ ನಿವೃತ್ತಿಯ ಕುರಿತು. ಇನ್ನು ಅಷ್ಟೇ ಅಲ್ಲದೆ ಮುಂದೆ ಬರುವಂತಹ 2027ರ ಇಂಟರ್ನ್ಯಾಷನಲ್ ODI ವಿಶ್ವಕಪ್ ನಲ್ಲಿ ಭಾರತ ತಂಡದ ಪರವಾಗಿ ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಆಡ್ತಾರಾ ಇಲ್ವಾ? ನಿಮ್ಗೆ ಅನ್ಸುತ್ತೆ? ಕಮೆಂಟ್ ಮಾಡಿ ತಿಳಿಸಿ.